अल्हम्दुलिल्लाहि रब्बिल आलमीन वस्सलातु वस्सलामु अला रसूलिहिल करीम व अला आलिहि व अस्हाबिहि अजमईन। क़ाल अल्लाहु तआला फ़िल क़ुरानिल मजीद अऊज़ु बिल्लाहि मिनश शैतानिर रजीम अफ़ला यतदब्बरूनल क़ुरआन वलौ कान मिन इंदि गैरिल्लाहि लवजदू फ़ीहि इख्तिलाफ़न कसीरा। अम्मा बाद, ಸರ್ವಸ್ತುತಿಗಳು ಸರ್ವಲೋಕಗಳ ಒಡೆಯನಾದ ನಮ್ಮೆಲ್ಲರ ಸೃಷ್ಟಿಕರ್ತ, ಪರಿಪಾಲಕ, ಪರಮದಯಾಮಯನು, ಕರುಣಾನಿಧಿಯು ಹಾಗೂ ಅಂತಿಮ ದಿನದ ಅಧಿಪತಿಯಾದ ಅಲ್ಲಾಹನಿಗೆ ಮೀಸಲು. ಮತ್ತು ಅವನ ಅಪಾರ ಅನುಗ್ರಹಗಳು ಮಾನವ ಕುಲಕ್ಕೆ ಸನ್ಮಾರ್ಗವನ್ನು ತೋರಿಕೊಟ್ಟ ಎಲ್ಲ ಸಜ್ಜನರ ಮೇಲೆ, ಎಲ್ಲ ಪ್ರವಾದಿಗಳ ಮೇಲೆ, ವಿಶೇಷವಾಗಿ ಅಂತಿಮ ಪ್ರವಾದಿ ಹಜರತ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮೇಲೆ ಸದಾ ವರ್ಷಿಸುತ್ತಿರಲಿ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಗಣ್ಯ ವ್ಯಕ್ತಿಗಳೇ ಮತ್ತು ಸಭಾಂಗಣದಲ್ಲಿ ನೆರೆದಿರುವ ಮಹಿಳೆಯರೇ, ಮಹನೀಯರೇ, ಇವತ್ತಿಂದು ಕಾರ್ಯಕ್ರಮ ಒಂದು ವಿಶೇಷ ಕಾರ್ಯಕ್ರಮ, ಒಂದು ಶುಭ ಗಳಿಗೆ, ಒಂದು ಶುಭ ದಿನ ಎಂದು ನಾನು ಭಾವಿಸುತ್ತೇನೆ. ನಾವೆಲ್ಲ ಇಲ್ಲಿ ನೆರೆದಿರುವುದು ಖುರಾನ್ ಎಂಬ ದಿವ್ಯ ಗ್ರಂಥದ ವಿಶ್ವ ಪ್ರಸಿದ್ಧ ವ್ಯಾಖ್ಯಾನ ತಫೀಮುಲ್ ಖುರಾನ್, ಅದರ 4ನೇ ಭಾಗದ ಕನ್ನಡ ಅನುವಾದದ ಬಿಡುಗಡೆಗೋಸ್ಕರ. ಖುರಾನ್ ಇದು ಒಂದು ಸಾಮಾನ್ಯ ಗ್ರಂಥವಲ್ಲ, ಇದು ಮನುಷ್ಯ ಕೃತಿ ಅಲ್ಲ, ಯಾವುದೋ ಒಂದು ಸಾಹಿತಿ ಬರೆದ ಪುಸ್ತಕದ ಬಿಡುಗಡೆ ಸಮಾರಂಭ ಇದು ಅಲ್ಲ. ಖುರಾನ್ ದೈವವಾಣಿಯಾಗಿದೆ. ಸ್ವಯಂ ಜೀವಂತ ಸೃಷ್ಟಿಕರ್ತನ ಜೀವಂತ ವಾಣಿ, ಜೀವಂತ ಶಬ್ದಗಳು. ಖುರಾನ್ ನಮಗೆ ಮಾರ್ಗದರ್ಶಿಯಾಗಿ ಬಂದ ಗ್ರಂಥ. ಅಲಿಫ್ ಲಾಮ್ ಮೀಮ್ ಝಾಲಿಕಲ್ ಕಿತಾಬು ಲಾ ರೈಬ ಫೀಹ್ ಹುದಲ್ ಲಿಲ್ ಮುತ್ತಕೀನ್. ಆರಂಭದಲ್ಲೇ ಸೂರೆ ಫಾತಿಹಾ ನಂತರ ಖುರಾನಿನ ನಾವು ತೆರೆದು ಓದಿದರೆ ಮೊದಲನೇ ವಾಕ್ಯ ಅಲಿಫ್ ಲಾಮ್ ಮೀಮ್, ಇದು ದೈವಿಕ ಗ್ರಂಥ, ಸಂದೇಹಾತೀತವಿದು. ಇದು ದೈವಿಕ ಗ್ರಂಥವಾಗಿದೆ ಎಂಬುದರಲ್ಲಿ ಏನು ಸಂದೇಹವಿಲ್ಲ. ಇದು ನಮ್ಮ ಮುಂದೆ ವ್ಯಕ್ತಪಡಿಸುತ್ತಿರುವ ವಿಷಯದಲ್ಲಿ ಕೂಡ ಏನು ಸಂದೇಹವಿಲ್ಲ. ಇದು ನಮ್ಮ ಸೃಷ್ಟಿಕರ್ತನ ಕಡೆಯಿಂದ ಅವತೀರ್ಣವಾದ ಸೂಕ್ತಗಳು. ಹುದಲ್ ಲಿಲ್ ಮುತ್ತಕೀನ್, ಇದು ಮಾರ್ಗದರ್ಶನವಾಗಿದೆ ಭಯಭಕ್ತ ಉಳ್ಳವರಿಗೆ. ಖುರಾನ್ ತನ್ನ ಪರಿಚಯ ವಿವಿಧ ರೂಪದಲ್ಲಿ ನಮಗೆ ಮಾಡಿಸಿಕೊಡುತ್ತದೆ. ಇನ್ನೊಂದೆಡೆ ಹೇಳಲಾಗಿದೆ, ಹಾಮೀಮ್ ತನ್ಜೀಲುಲ್ ಕಿತಾಬಿ ಮಿನಲ್ಲಾಹಿಲ್ ಅಜೀಜುಲ್ ಹಕೀಮ್. ಹಾಮೀಮ್, ಈ ಗ್ರಂಥವನ್ನು ಅವತೀರ್ಣಗೊಳಿಸಲಾಗಿದೆ ಪ್ರಬಲವಾದ ಮತ್ತು ಯುಕ್ತಿಪೂರ್ಣವಾದ ಅಲ್ಲಾಹನ ಕಡೆಯಿಂದ. ಇನ್ನೊಂದೆಡೆ ಹೇಳಲಾಗಿದೆ ಅಜೀಜುನ್ ಅಲೀಮ್, ಸರ್ವಜ್ಞನಾದ ಪ್ರಬಲನಾದ ಅಲ್ಲಾಹನ ಕಡೆಯಿಂದ ತನ್ಜೀಲುಲ್ ಕಿತಾಬಿ ಮಿನಲ್ಲಾಹಿಲ್ ಅಜೀಜುಲ್ ಅಲೀಮ್. ಇನ್ನೊಂದೆಡೆ ಹೇಳಲಾಗುತ್ತೆ ಅಲಿಫ್ ಲಾಮ್ ಮೀಮ್ ತಿಲ್ಕ ಆಯಾತುಲ್ ಕಿತಾಬುಲ್ ಹಕೀಮ್. ಅಲಿಫ್ ಲಾಮ್ ಮೀಮ್, ಇದು ಯುಕ್ತಿಪೂರ್ಣ ಗ್ರಂಥದ ಸೂಕ್ತಗಳು.
ಇವೆಲ್ಲವನ್ನು ನಾವು ನೋಡಿದರೆ ತಿಳಿದು ಬರುವುದು ಏನೆಂದರೆ, ಈ ಪುಸ್ತಕ ಒಂದು ಆರ್ಡಿನರಿ ಬುಕ್ ಅಲ್ಲ. ಇದು ಒಂದು ಅದ್ಭುತ ಗ್ರಂಥ, ದೈವವಾಣಿ. ತಂಜೀಲು ಮಿನರ್ ರಹಮಾನ್ ರಹೀಮ್ ಅನ್ನು ಇನ್ನೊಂದೆಡೆ ಹೇಳಲಾಗಿದೆ. ಇದರ ಅವತೀರ್ಣ ಆಗಿರುವುದು ಪರಮ ದಯಾಮಯನೂ ಕರುಣಾನಿಧಿಯೂ ಆದ ಅಲ್ಲಾಹನ ಕಡೆಯಿಂದ. ಈ ಪುಸ್ತಕದ ಮಹತ್ವ, ಗಂಭೀರತೆ ಎಷ್ಟಿದೆ ಅಂದರೆ, ಇನ್ನೊಂದೆಡೆ ಕುರಾನ್ ಹೇಳುತ್ತಾರೆ, ಲವ್ ಅನ್ಸಲ್ನಾ ಹಾಜಲ್ ಖುರಾನ ಅಲಾ ಜಬಲಿಲ್ ಲರಾಯತಹು ಖಾಶಿಅಂ ಮುತಸದ್ದಿಅಂ ಮಿನ್ ಖಶ್ಯತಿಲ್ಲಾಹ್. ನಾವು ಈ ಕುರಾನನ್ನು ಒಂದು ಪರ್ವತದ ಮೇಲೆ ಇಳಿಸಿ ಬಿಡುತ್ತಿದ್ದರೆ ಅದು ಅಲ್ಲಾಹನ ಭಯದಿಂದ ಮುಡಿದು ನುಚ್ಚು ನೂರಾಗುತ್ತಿತ್ತು. ಜನರು ತಮ್ಮ ಅವಸ್ಥೆಯ ಕುರಿತು ಚಿಂತಿಸಲೆಂದು ನಾವು ಅವರ ಮುಂದೆ ಈ ಉಪಮೆಗಳನ್ನು ವಿವರಿಸುತ್ತಿದ್ದೇವೆ ಎಂದು ಕುರಾನ್ ಸಾರುತ್ತದೆ. ಅಂತಹ ಈ ಅದ್ಭುತ ಗ್ರಂಥದ ಕನ್ನಡ ಅನುವಾದವನ್ನು ಇಲ್ಲಿ ಬಿಡುಗಡೆ ಮಾಡಲಿಕ್ಕೆ ನಾವು ಸೇರಿದ್ದೇವೆ. ಕುರಾನ್ ಅದರ ಕೆಲವು ವೈಶಿಷ್ಟ್ಯಗಳನ್ನು ತಮ್ಮ ಮುಂದೆ ನಾನು ಇಡಬಯಸುತ್ತೇನೆ. ಈ ಪುಸ್ತಕ ಮೊದಲನೆಯ ಪುಸ್ತಕ ಅಲ್ಲ, ಮೊದಲನೆಯ ದೈವಿಕ ಗ್ರಂಥ ಅಲ್ಲ. ಇದಕ್ಕಿಂತ ಮುಂಚೆ ಬಂದ ಪ್ರವಾದಿಗಳ ಮತ್ತು ಅವರ ಮೇಲೆ ಅವತೀರ್ಣಗೊಂಡ ವಿವಿಧ ದೈವಿಕ ಗ್ರಂಥಗಳ ಕೆಲವು ಗ್ರಂಥಗಳ ಹೆಸರು ಕುರಾನ್ ಹೇಳುತ್ತದೆ. ಬೈಬಲ್ ಇದೆ, ತೌರಾತ್, ಇಂಜೀಲ್ ಮತ್ತು ಜಬೂರ್ ಅಂದ್ಬಿಟ್ಟು ಹೆಸರು ತಗೊಂಡು ಅದನ್ನು ಮೆನ್ಷನ್ ಮಾಡಲಾಗಿದೆ. ಅನೇಕ ಗ್ರಂಥಗಳು ಇದನ್ನು ಬಿಟ್ಟು ಬೇರೆ ಪ್ರವಾದಿಗಳ ಜೊತೆ ಕೂಡ ಕಳುಹಿಸಲಾಗಿತ್ತು. ಆದರೆ ಅವು ತಮ್ಮ ಒರಿಜಿನಲ್ ರೂಪದಲ್ಲಿ ಇಂದಿಗೆ ಉಳಿದುಕೊಂಡಿಲ್ಲ. ಕುರಾನಿನ ವೈಶಿಷ್ಟ್ಯವೇನೆಂದರೆ, ಇದು ಒಂದೆಡೆ ಇದಕ್ಕಿಂತ ಮುಂಚೆ ಬಂದ ಎಲ್ಲ ಗ್ರಂಥಗಳ ಅದನ್ನು ಸಮರ್ಥಿಸುತ್ತೆ, ಅದನ್ನು ದೃಢೀಕರಿಸುತ್ತೆ. ಅದರಲ್ಲಿ ಹೇಳಲಾದ ವಿಷಯಗಳನ್ನು ಮತ್ತೆ ನಮ್ಮ ಮುಂದೆ ರೀಸ್ಟೇಟ್ ಮಾಡುತ್ತೆ. ಕುರಾನ್ ಪ್ರಥಮ ಪುಸ್ತಕ ಅಲ್ಲ, ಅದು ಅಂತಿಮ ದೈವವಾಣಿ. ಇದು ಲೇಟೆಸ್ಟ್ ಎಡಿಷನ್ ಆಫ್ ಡಿವೈನ್ ಮೆಸೇಜ್ ಫಾರ್ ದಿ ಎಂಟೈರ್ ಮ್ಯಾನ್ಕೈಂಡ್. ಕುರಾನ್ ಇಡೀ ಮಾನವ ಕುಲವನ್ನು ಸಂಬೋಧಿಸುತ್ತೆ. ಇದು ಅರಬರಿಗೆ ಅಥವಾ ಮುಸ್ಲಿಮರಿಗೆ ಅಥವಾ ಒಂದು ಕಾಲಕ್ಕೆ ಸೀಮಿತವಾದ ಗ್ರಂಥವಲ್ಲ. ಇದು ಇಡೀ ಮಾನವ ಕುಲವನ್ನು ಸಂಬೋಧಿಸುತ್ತೆ. ಇದು ರಬ್ಬುಲ್ ಆಲಮೀನ್ ಕಡೆಯಿಂದ, ಇಡೀ ಪ್ರಪಂಚಗಳ ಒಡೆಯನಾದ ಅಲ್ಲಾಹನ ಕಡೆಯಿಂದ, ರಹಮತುಲ್ಲಿಲ್ ಆಲಮೀನ್ ಅಂದರೆ ಇಡೀ ಮಾನವ ಕುಲಕ್ಕೆ ಅನುಗ್ರಹಿಯಾಗಿ ಬಂದ ಪ್ರವಾದಿ ಹಜರತ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮೂಲಕ, ಹುದಲ್ಲಿನ್ ನಾಸ್ ಅಂದರೆ ಇಡೀ ಮಾನವ ಕುಲಕ್ಕೆ. ಹುದಲ್ಲಿಲ್ ಮುಸ್ಲಿಮೀನ್ ಹೇಳುತ್ತಿಲ್ಲ, ಹುದಲ್ಲಿಲ್ ಅರಬ್ ಎಂದು ಹೇಳುತ್ತಿಲ್ಲ. ಇದು ಹುದಲ್ಲಿನ್ ನಾಸ್, ಇಡೀ ಮಾನವ ಕುಲಕ್ಕೆ ಮಾರ್ಗದರ್ಶಿಯಾಗಿ ಬಂದ ಒಂದು ದೈವಿಕ ಗ್ರಂಥವಾಗಿದೆ ಇದು. ಈ ಗ್ರಂಥವು ತನ್ನ ಒರಿಜಿನಲ್ ರೂಪದಲ್ಲಿ ಉಳಿದುಕೊಂಡಿದೆ. ಫಾರ್ ದಿ ಗುಡ್ ಫಾರ್ಚ್ಯೂನ್ ಆಫ್ ಮ್ಯಾನ್ಕೈಂಡ್ ಇಟ್ ರಿಟೇನ್ಸ್ ಇಟ್ಸ್ ಪ್ರಿಸ್ಟಿನ್ ಪ್ಯೂರಿಟಿ. ಕುರಾನ್ ಅವತೀರ್ಣಗೊಂಡ ಕೂಡಲೇ ಅದನ್ನು ಕಂಠಪಾಠ ಮಾಡಲಾಗುತ್ತಿತ್ತು, ಅದನ್ನು ಬರೆದಿರಿಸಲಾಗುತ್ತಿತ್ತು. ಮತ್ತು ಮೊದಲ ಖಲೀಫರಾದ ಹಜರತ್ ಅಬೂಬಕರ್ ಅವರ ಕಾಲದಲ್ಲೇ ಕುರಾನನ್ನು ಸಂಗ್ರಹಿಸಿ ಅದರ ಆಥೆಂಟಿಕ್ ವರ್ಷನ್ ಇರಬೇಕು ಎಂಬ ದೃಷ್ಟಿಯಿಂದ ಅದರ ಸಂಗ್ರಹಣೆ ಪ್ರಾರಂಭಿಸಲಾಯಿತು. ಮತ್ತು ತೃತೀಯ ಖಲೀಫ ಹಜರತ್ ಉಸ್ಮಾನ್ ಅವರ ಕಾಲದಲ್ಲಿ ಈ ಕೆಲಸ ಮುಗಿದು ಆಗಿನ ಮುಸ್ಲಿಂ ಸಾಮ್ರಾಜ್ಯದ ಎಲ್ಲದೆಡೆ ಇದರ ಒರಿಜಿನಲ್ ಕಾಪೀಸನ್ನು ಕಳುಹಿಸಲಾಯಿತು. ಈಗಲೂ ಆ ಕಾಲದ 2 ಕಾಪೀಸ್, ಒಂದು ತಾಷ್ಕೆಂಟಲ್ಲಿ, ಒಂದು ಇಸ್ತಂಬೂಲ್ ಟಾಪ್ ಕಾಪಿ ಮ್ಯೂಸಿಯಮಲ್ಲಿ ಈಗಲೂ ಅದು ತನ್ನ ಒರಿಜಿನಲ್ ಸ್ವರೂಪದಲ್ಲಿ ಉಳಿದುಕೊಂಡಿದೆ. ಈ ಪುಸ್ತಕ ಪ್ರತಿ ಮುಸ್ಲಿಮನು ಇದರ ಸ್ವಲ್ಪವಾದ ಭಾಗವನ್ನು ಕಂಠಪಾಠ ಮಾಡುತ್ತಾನೆ. ಕಂಠಪಾಠ ಮಾಡಿದವರು, ಇಡೀ ಕುರಾನನ್ನು ಹಿಫ್ಸ್ ಮಾಡಿದವರು ಸಾವಿರಾರು ಲಕ್ಷಗಟ್ಟಲೆ ಜನರು ಮುಸ್ಲಿಮರು
ಇಡೀ ಪ್ರಪಂಚದಲ್ಲಿ ಈಗಲೂ ಇದ್ದಾರೆ. 1450 ವರ್ಷಗಳ ಹಿಂದೆ ಅವತೀರ್ಣಗೊಂಡ ಈ ಗ್ರಂಥವು ತನ್ನ ಮೂಲ ಸ್ವರೂಪದಲ್ಲಿ ಏನೇ ಹಸ್ತಕ್ಷೇಪ ಇಲ್ಲದೆ, ಏನೇ ಹೆಚ್ಚು ಕಮ್ಮಿ ಇಲ್ಲದೆ, ಏನೂ ಅಳಿಸ ಹೋಗದೆ, ಒಂದು ಚುಕ್ಕೆ, ಒಂದು ಒತ್ತು, ಒಂದು ಶಬ್ದದ ಪರಿವರ್ತನೆ ಕೂಡ ಇಲ್ಲದೆ ತನ್ನ ಒರಿಜಿನಲ್ ಸ್ವರೂಪದಲ್ಲಿ ಈ ಕಾಲದಲ್ಲಿಯೂ ಇಂದಿಗೂ ಉಪಲಬ್ಧವಾಗಿದೆ, ನಮ್ಮಲ್ಲಿ ಅವೈಲೇಬಲ್ ಇದೆ. ಇದು ಇಡೀ ಮಾನವ ಕುಲಕ್ಕೆ ಒಂದು ಅದೃಷ್ಟ, ಒಂದು ಫಾರ್ಚ್ಯೂನ್ ಅಂದ್ಬಿಟ್ಟು ನಾನು ಭಾವಿಸುತ್ತೇನೆ. ಕುರಾನನ್ನು ದೈವಿಕ ವಾಣಿ ಎಂದು ಯಾಕೆ ಕರೆಯಬೇಕು? ಅದರ ಬಗ್ಗೆ ಏನಾದರೂ ಪುರಾವೆ ನಮಗೆ ಇದೆಯಾ? ನಾವು ನೋಡಿದರೆ ಕುರಾನನ್ನು ಓದಿದರೆ ನಮಗೆ ಅರ್ಥವಾಗುವುದು, ಇದು ಒಂದು ವೈಚಾರಿಕ, ವಿವೇಕಪೂರ್ಣ ಮತ್ತು ಬುದ್ಧಿಗೆ ಒಪ್ಪುವಂತಹ ವಿಚಾರಗಳನ್ನು ನಮ್ಮ ಮುಂದೆ ಇಡುತ್ತೆ. ಈ ಪುಸ್ತಕ ಯಾವುದೇ ಇನ್ಕನ್ಸಿಸ್ಟೆನ್ಸಿ, ವಿರೋಧಾಭಾಸಗಳು ಅಥವಾ ಕಾಂಟ್ರಾಡಿಕ್ಷನ್ಸ್ ಇದರಲ್ಲಿ ನಮಗೆ ಕಂಡುಬರುವುದಿಲ್ಲ. ನಾನು ಒಂದು ವಾಕ್ಯವನ್ನು ಮೊದಲು ನಿಮ್ಮ ಮುಂದೆ ಇಟ್ಟೆ. ಅಫಲಾ ಯತದಬ್ಬರೂನಲ್ ಖುರಾನ್, ಇವರು ಈ ಖುರಾನಿನ ಬಗ್ಗೆ ಚಿಂತಿಸೋದಿಲ್ಲವೇ, ಇದರ ಮೇಲೆ ಗಮನಿಸುವುದಿಲ್ಲವೇ? ಇದರಲ್ಲಿ ಯಾವ ತರಹದ ವಿರೋಧಾಭಾಸಗಳು, ಇದು ಅಲ್ಲಾಹನ ಹೊರತು ಬೇರೆಯವರ ಕಡೆಯಿಂದ ಇದ್ದಾದರೆ, ಅಲೌ ಕಾನ ಮಿನ್ ಇಂದಿ ಗೈರಿಲ್ಲಾಹಿ ಲವಜದೂ ಫೀಹಿ ಇಖ್ತಿಲಾಫನ್ ಕಸೀರ, ಅಲ್ಲಾಹನ ಹೊರತು ಬೇರೆಯವರ ಕಡೆಯಿಂದ ಈ ಕೃತಿ ಸೃಷ್ಟಿಸಲಾಗುತ್ತಿದ್ದರೆ ಇದರಲ್ಲಿ ಹಲವಾರು ವಿರೋಧಾಭಾಸಗಳನ್ನು ನೀವು ಕಾಣುತ್ತಿದ್ದೀರಿ ಎಂದು ಕುರಾನ್ ವಾದಿಸುತ್ತದೆ. ಇದೇ ಇದರ ದೊಡ್ಡ ಪುರಾವೆ. ಇದರಲ್ಲಿ ಯಾವುದೇ ಎಕ್ಸ್ಟರ್ನಲ್ ಆಗಲಿ ಇಂಟರ್ನಲ್ ಆಗಲಿ ಇನ್ಕನ್ಸಿಸ್ಟೆನ್ಸಿ ಇಲ್ಲ. ಯಾವ ಮಾತು ಇದು ಹೇಳುತ್ತೋ ಅದು ಎಟರ್ನಲ್ ಟ್ರೂತ್ ಆಗಿದೆ. ಆ ಕಾಲದಲ್ಲಿ ಕೂಡ ಸತ್ಯವಾಗಿತ್ತು, ಈ ಕಾಲದಲ್ಲಿ ಕೂಡ ಅದೇ ಥರ ಸತ್ಯ ಆಗಿದೆ. ಮೊದಲು ಒಂದು ಮಾತು, ಆಮೇಲೆ ಇನ್ನೊಂದು ಮಾತು. 23 ವರ್ಷ ಕಾಲದಲ್ಲಿ ಅವತೀರ್ಣಗೊಂಡ ಈ ಗ್ರಂಥದಲ್ಲಿ ಮೊದಲು ಒಂದು ಸ್ಟ್ಯಾಂಡ್ ತಗೊಳ್ಳಲಾಗಿತ್ತು, ಆಮೇಲೆ ಇನ್ನೊಂದು ಸ್ಟ್ಯಾಂಡ್ ತಗೊಳ್ಳಲಾಯಿತು. ಆ ಥರ ಇಲ್ಲ ಈ ಪುಸ್ತಕ. ದಿಸ್ ಇಸ್ ಹೋಲಿ ಕನ್ಸಿಸ್ಟೆಂಟ್, ದಿಸ್ ಇಸ್ ಹೋಲಿ ಫ್ರೀ ಆಫ್ ಎನಿ ಇನ್ಕನ್ಸಿಸ್ಟೆನ್ಸೀಸ್. ಇದರಲ್ಲಿ ಯಾವ ಕಾಂಟ್ರಾಡಿಕ್ಷನೂ ಇಲ್ಲ. ಇನ್ನೊಂದು ವಿಷಯ ಅಂದರೆ, ಇದು ಹೇಳಿದ ಹಲವಾರು ಮಾತುಗಳನ್ನು ನಾವು ಗಮನಿಸಿ ನೋಡಿದರೆ, ವೈಜ್ಞಾನಿಕವಾಗಿ ಗಮನಿಸಿ ನೋಡಿದರೂ ಕೂಡ ಇದರಲ್ಲಿ ಯಾವ ಇನ್ಕನ್ಸಿಸ್ಟೆನ್ಸಿ ನಮಗೆ ಕಂಡುಬರುವುದಿಲ್ಲ. ವಿಜ್ಞಾನ ಈಗ ಮುಂದುವರೆದಿದೆ, 1450 ಇಯರ್ಸ್ ಕಾಲ ಬೀತಿದೆ. ಆದರೆ ಖುರಾನ್ ಹೇಳಿದ ಯಾವ ವಿಷಯವೂ, ಯಾವ ಫ್ಯಾಕ್ಟು ಕೂಡ ಈವರೆಗೂ ಡಿಸ್ಪ್ರೂವ್ ಆಗಿಲ್ಲ. ಇನ್ಫ್ಯಾಕ್ಟ್ ಅದರ ವಿರುದ್ಧವಾಗಿ ನಾವು ನೋಡುವುದು, ಆ ಕಾಲದಲ್ಲಿ ಖುರಾನಿನಲ್ಲಿ ಹೇಳಲಾದ ಹಲವಾರು ಸೈಂಟಿಫಿಕ್ ಫ್ಯಾಕ್ಟ್ಸ್ ಈಗ ನಮಗೆ ಬೆಳಕಿಗೆ ಬರುತ್ತಾ ಇವೆ. ಇತ್ತೀಚೆಗೆ ಗೊತ್ತಾದ ವಿಷಯಗಳು ನೀವು ನೋಡಿದರೆ ಖುರಾನ್ನಲ್ಲಿ ಆಗ ಅದರ ಪ್ರಸ್ತಾಪ ಆಗಿದೆ. ಲೈಫ್ ಈಸ್ ಅಕ್ವಾಟಿಕ್ ಇನ್ ಒರಿಜಿನ್, ಜೀವ ನೀರಿನಿಂದ ಪ್ರಾರಂಭವಾಯಿತು. ಮತ್ತು ಬಿಗ್ ಬ್ಯಾಂಗ್ ಥಿಯರಿ ನಾವು ಕೇಳ್ತೀವಲ್ಲ, ಬಿಗ್ ಬ್ಯಾಂಗ್ ಥಿಯರಿ ಆಗಲಿ ಅಥವಾ ಪ್ರಾರಂಭದಲ್ಲಿ ದಿ ಹೋಲ್ ವರ್ಲ್ಡ್ ವಾಸ್ ನೆಬ್ಯುಲಸ್, ಗೇಷಿಯಸ್ ಫಾರ್ಮ್ನಲ್ಲಿ ಇತ್ತು. ಸುಮಸ್ತವಾ ಇಲ ಸಮಾಯಿ ಫಹಿಯ ದುಖಾನು ನಂದು ಕುರಾನ್ ಹೇಳುತ್ತದೆ. ತರುವಾಯ ಅಲ್ಲಾಹನು ಆಕಾಶಗಳ ಗಮನ ಹರಿಸಿದನು. ಆವಾಗ ಅದು ಹೊಗೆಯಾಗಿತ್ತು, ನೆಬ್ಯುಲಸ್ ಸ್ಟೇಟಲ್ಲಿತ್ತು. ದ ಕಾನತ ರತಖನ್ ಫಫತಖ್ನಾಹುಮ ಅಂದ್ಬಿಟ್ಟು ಕುರಾನ್ ಹೇಳುತ್ತೆ. ಮೊದಲು ಇದೆಲ್ಲ ಒಂದು ಭೂಮಿ ಆಕಾಶಗಳು ಒಂದು ಮಾಸ್ ಆಗಿತ್ತು. ಮತ್ತು ಆ ಬಿಗ್ ಬ್ಯಾಂಗ್ ಎಕ್ಸ್ಪ್ಲೋಷನ್ ಆದ ನಂತರ ಇವೆಲ್ಲ ಸಪ್ರೇಟ್ ಆದವು. ಮತ್ತು ಗ್ಯಾಲಕ್ಸೀಸ್, ಸ್ಟಾರ್ಸ್, ಪ್ಲಾನೆಟ್ಸ್ ಉಂಟಾಗುತ್ತೆ ಅಂದ್ಬಿಟ್ಟು ಯಾವ ಮಾತನ್ನು ಈ ಕಾಲದಲ್ಲಿ ಆಸ್ಟ್ರಾನಮಿ ನಮಗೆ ನಮ್ಮ ಮುಂದೆ ಇಟ್ಟಿದೆಯೋ ಆ ಮಾತನ್ನು ಕುರಾನ್ ಆ ಕಾಲದಲ್ಲಿ 1450 ಇಯರ್ಸ್ ಅಗೋ ಇದು ಹೇಳಿದೆ. ಅಜ್ವಾಜ್ ಅಂದ್ಬಿಟ್ಟು, ದಿ ಪ್ರಿನ್ಸಿಪಲ್ ಆಫ್ ಪೇರ್ಸ್, ಎವ್ರಿಥಿಂಗ್ ಕ್ರಿಯೇಟೆಡ್ ಹಿಯರ್ ಈಸ್ ಇನ್ ಪೇರ್ಸ್. ಅದು ಮನುಷ್ಯನಾಗಲಿ, ಪ್ಲ್ಯಾಂಟ್ಸ್ ಆಗಲಿ, ಅನಿಮಲ್ಸ್ ಆಗಲಿ, ಮತ್ತು ಹಲವಾರು ವಸ್ತುಗಳು ಯಾವ ನಾವು ಇನ್ನೂ ಕಂಡು ಹಿಡಿದಿಲ್ಲವೋ ಅವೆಲ್ಲವನ್ನು ನಾನು ಸುಬ್ಹಾನಲ್ಲದಿ ಖಲಕಲ್ ಅಜ್ವಾಜ ಕುಲ್ಲಹಾ ಮಿಮ್ಮಾ ತುಂಬಿತುಲ್ ಅರ್ದ್
ಅಮಿಮ್ಮ ಅನ್ಫುಸಿಹಿಮ್ ವಮಿಮ್ಮ ಲಾ ಯಾಲಮೂನ್ ಅಂದ್ಬಿಟ್ಟು ಕುರಾನ್ ಹೇಳುತ್ತೆ. ಇವೆಲ್ಲವನ್ನು ನಾವು ಗೌರವಿಸಿದರೆ ಕುರಾನಿನ ಒಂದು ಸೈಂಟಿಫಿಕ್ ಗ್ರಂಥ ಆಗುವುದು. ಕುರಾನ್ ಒಂದು ರ್ಯಾಷನಲ್ ಗ್ರಂಥ ಆಗಿದೆ. ಕುರಾನ್ ಏನು ಹೇಳುತ್ತೋ ಅದನ್ನು ಯಾರೂ ಇಮಿಟೇಟ್ ಮಾಡಲಿಕ್ಕಾಗಲ್ಲ. ಕುರಾನ್ ಒಂದು ಓಪನ್ ಚಾಲೆಂಜ್ ಆವಾಗಿಂದ ಮಾನವ ಕುಲದ ಮುಂದೆ ಇಟ್ಟಿದೆ. ಈ ಥರದ ಒಂದು ವಾಕ್ಯ, ಈ ಥರದ ಒಂದು ಚಾಪ್ಟರ್, ಈ ಥರದ ಒಂದು 10 ವಾಕ್ಯಗಳು ನೀವು ಏನೇ ಸಹಾಯ ತಗೊಂಡು ಬನ್ನಿ ಅಂದ್ಬಿಟ್ಟು. ಆದರೆ ಆ ಚಾಲೆಂಜ್ ಈವರೆಗೂ ಯಾರೂ ಪೂರೈಸಲಿಕ್ಕೆ ಆಗಲಿಲ್ಲ. ಇವೆಲ್ಲವನ್ನು ನೋಡಿದ್ರೆ ನಮಗೆ ಗೊತ್ತಾಗುವುದು ಈ ಗ್ರಂಥ ನಿಜವಾಗಿ ಒಂದು ದೈವಿಕ ಗ್ರಂಥ. ಇದರಲ್ಲಿ ನಮಗೆ ನಮ್ಮ ಜೀವನದ ಯಶಸ್ವಿಗೆ, ಇದರ ಸಬ್ಜೆಕ್ಟ್ ಮ್ಯಾಟರ್ ಸೈನ್ಸ್ ಅಲ್ಲ, ಇದರ ಸಬ್ಜೆಕ್ಟ್ ಮ್ಯಾಟರ್ ಮಾನವ, ಅವನ ಯಶಸ್ಸು, ಅವನ ಮುಕ್ತಿ, ಮಾನವ ಸಮಾಜವನ್ನು ಯಾವ ರೀತಿ ನಾವು ಕಟ್ಟಿಕೊಳ್ಳಬೇಕು ಎಂಬ ಮಾತನ್ನು ಕುರಾನ್ ನಮ್ಮ ಮುಂದೆ ವಿಸ್ತಾರವಾಗಿ ಇಡುತ್ತದೆ. ಶಾಂತಿ ಪ್ರಕಾಶನದ ವತಿಯಾಗಿ ಈ ಪುಸ್ತಕವನ್ನು ಇಲ್ಲಿ ನಾವು ಪ್ರೆಸೆಂಟ್ ಮಾಡ್ತಾ ಇದ್ದೇವೆ. ಇದು ಒಂದು ಹೆಮ್ಮೆಯ ಕೊಡುಗೆ ಎಂದು ನಾವು ಭಾವಿಸುತ್ತೇವೆ. ಅಲ್ಲಾಹನಲ್ಲಿ ನಮ್ಮ ಶಿರ ಅವನ ಸ್ಮರಣೆಯಿಂದ ಬಾಗುತ್ತದೆ. ಶಾಂತಿ ಪ್ರಕಾಶನವು ಇದಕ್ಕಿಂತ ಮುಂಚೆ 260 ಕೃತಿಗಳನ್ನು ಕರ್ನಾಟಕದ ಕನ್ನಡ ಜನತೆಗೆ ಮುಂದೆ ಇಟ್ಟಿದೆ. ನಮ್ಮ ಯುವ ಜನಾಂಗ ಮತ್ತು ನವ ಪೀಳಿಗೆಯ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ನಮ್ಮ ನಾಡಿನ ವಿವಿಧ ಧರ್ಮಗಳ ಮಧ್ಯೆ ಸಾಮರಸ್ಯ, ಕೋಮು ಸೌಹಾರ್ದ, ತಿಳುವಳಿಕೆ, ಪರಸ್ಪರ ಗೌರವವನ್ನು ಬೆಳೆಸಲಿಕ್ಕೆ ಪೂರಕವಾದ ಕೃತಿಗಳನ್ನು ಶಾಂತಿ ಪ್ರಕಾಶನ ನಮ್ಮ ಮುಂದೆ ಇಟ್ಟಿದೆ. ಖುರಾನ್ ಆಗಲಿ, ಪ್ರವಾದಿ ಚರ್ಯೆ ಆಗಲಿ, ಪ್ರವಾದಿಯವರು ಹೇಳಿದ ಹದೀಸ್ ಟ್ರೆಡಿಷನ್ಸ್ ಆಗಲಿ, ಇಸ್ಲಾಮಿನ ವಿವಿಧ ಟೀಚಿಂಗ್ಸ್ ಆಗಲಿ, ಅವೆಲ್ಲವನ್ನು ಈ ಕನ್ನಡ ನಾಡಿನ ಜನತೆಯ ಮುಂದೆ ಶಾಂತಿ ಪ್ರಕಾಶನ 26 ವರ್ಷಗಳ ಕಾಲದಿಂದ ನಮ್ಮ ಮುಂದೆ ಶ್ರಮಿಸುತ್ತಾ ಇವೆಲ್ಲವನ್ನು ಇಟ್ಕೊಂಡು ಬಂದಿದೆ. ಈ ಸಮಾರಂಭದಲ್ಲಿ ನಮ್ಮ ಗಣ್ಯ ವ್ಯಕ್ತಿಗಳು ತಮ್ಮ ಮುಂದೆ ಈ ದಿವ್ಯ ಗ್ರಂಥದ ಬಗ್ಗೆ ಮತ್ತು ಕಲ್ಯಾಣ ಸಮಾಜದ ಕಲ್ಪನೆ ಏನು, ಅದರ ಬೇಡಿಕೆ ಏನು, ದಿವ್ಯ ಗ್ರಂಥಗಳ ಮೂಲಕ ಯಾವ ರೀತಿಯ ಸಮಾಜವನ್ನು ನಾವು ಹುಟ್ಟಿಸಬೇಕು, ಕಟ್ಟಿಕೊಳ್ಳಬೇಕು ಎಂಬುದರ ಬಗ್ಗೆ ತಮ್ಮ ಮುಂದೆ ಮಾತುಗಳನ್ನು ಇಡಲಿದ್ದಾರೆ. ಇಂದಿನ ಕಾಲದಲ್ಲಿ ನಾವು ಆಧುನಿಕವಾಗಿ, ವೈಜ್ಞಾನಿಕವಾಗಿ, ತಾಂತ್ರಿಕವಾಗಿ ತುಂಬ ಮುಂದುವರೆದಿದ್ದರೂ ನಮ್ಮಲ್ಲಿ ಹಲವು ಥರದ ಸಮಸ್ಯೆಗಳು ಇರುವುದನ್ನು ನಾವು ಕಾಣುತ್ತಿದ್ದೇವೆ. ನಾಸ್ತಿಕತೆಯಿಂದಾಗಲಿ, ಭೌತಿಕತೆಯಿಂದಾಗಲಿ, ಸ್ವಾರ್ಥದ ಹಿಂದೆ ಓಡುವುದರಿಂದ ಆಗಲಿ ಸಮಾಜದಲ್ಲಿ ಅಶಾಂತಿ ಹರಡಿದೆ, ಕಾನ್ಫ್ಲಿಕ್ಟ್ ಇದೆ, ಶೋಷಣೆ ಇದೆ, ಅನ್ಯಾಯ ಇದೆ. ಎಲ್ಲೋ ನಾವು ದಾರಿ ತಪ್ಪಿದಂತೆ ಕಾಣುತ್ತದೆ. ಖುರಾನಿನ ದೃಷ್ಟಿಯಿಂದ ಆ ಮೊದಲನೇ ಹೆಜ್ಜೆ ನಮ್ಮದು. ನಮ್ಮ ಸೃಷ್ಟಿಕರ್ತನನ್ನು ಅರಿತು ಅವನ ಇಚ್ಛೆಯ ಪ್ರಕಾರ ನಮ್ಮ ವೈಯಕ್ತಿಕ ಮತ್ತು ಸಾಮೂಹಿಕ ಜೀವನವನ್ನು ನಡೆಸುವುದರಲ್ಲಿ, ನಮ್ಮ ಹೃದಯ ಪರಿವರ್ತನೆಯನ್ನು ಮಾಡಿಕೊಳ್ಳುವುದರಲ್ಲಿ, ನಮ್ಮ ನೈತಿಕ ಉತ್ಥಾನದಲ್ಲಿ, ನಮ್ಮ ಆತ್ಮ ಸಂಸ್ಕರಣೆಯಲ್ಲಿ ಏನೋ ಮಿಸ್ಟೇಕ್ ಆಗಿದೆ ಎಂದು ನನಗೆ ಗೋಚರಿಸುತ್ತೆ. ಈ ದೃಷ್ಟಿಯಿಂದ ಖುರಾನಿನ ಮೆಸೇಜನ್ನು ನಾವೆಲ್ಲ ಗಮನಿಸಬೇಕು. ಇಷ್ಟು ಫರ್ಮ್ ಆಗಿ ಖುರಾನ್ ನಮ್ಮ ಮುಂದೆ ತನ್ನ ಮಾತನ್ನು ಇಡುತ್ತಾ ಇದೆ. ಇದನ್ನು ನಾವು ನಿರ್ಲಕ್ಷಿಸಬಾರದು, ನಿರಾಕರಿಸಬಾರದು. ಇದರ ಮೇಲೆ ನಾವೆಲ್ಲ ಗಮನ ಹರಿಸಬೇಕು. ನಾವೆಲ್ಲ ಸ್ವತಃ ಪ್ರಯತ್ನ ಮಾಡಿ ಇದರ ಬಗ್ಗೆ ಒಂದು ಒಪಿನಿಯನನ್ನು ಹೋಲ್ಡ್ ಮಾಡಬೇಕಂದ್ಬಿಟ್ಟು ಹೇಳುತ್ತಾ ತಮಗೆಲ್ಲರಿಗೆ ಆಹ್ವಾನ ಕೋರುತ್ತಾ ಜಮಾತ್ ಇಸ್ಲಾಮಿ ಕಡೆಯಿಂದ ನಾನು ನಿಮ್ಮೆಲ್ಲರಿಗೆ ಮತ್ತು ಗಣ್ಯ ವ್ಯಕ್ತಿಗಳಿಗೆ ಆಹ್ವಾನ ಕೋರಿಸುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ವಾಖಿರು ದಾವಾನ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್.